ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ರಾಂಚ್ ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ನಾವು ಲೋನನ್ನು ತೊಗೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಬ್ರಾಂಚ್ ಅಪ್ಲಿಕೇಶನ್ ಅನ್ನೋದು ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಭಾಳ ಯೂಸ್ಫುಲ್ ಆಗಿದೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು 5,000ದಿಂದ ಹಿಡಿದು 50,000ವರೆಗೂ ಇನ್ಸ್ಟೆಂಟಾಗಿ ಲೋನನ್ನು ತೊಗೋಬೋದು. ಸೊ ನೀವು ಫಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬ್ರಾಂಚ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲೋನ್ಸ್ 6 million+ ಪೀಪಲ್ ಲೈಕ್ ಯು ಗಾಟ್ ಅ ಲೋನ್ ವಿತಿನ್ ಅ ಮಿನಿಟ್ ಅಂತ ಹೇಳ್ತಾ ಇದೆ. 6 million ಪೀಪಲ್ಸು ವಿತಿನ್ ಅ ಮಿನಿಟ್ನಲ್ಲಿ ಲೋನನ್ನು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದೆ. ಸೊ ಕಂಟಿನ್ಯೂ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. OTPನ ಸೆಂಡ್ ಮಾಡಿದೆ, ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ. OTP ಬಂದ ನಂತರ ಈ ಒಂದು ಬ್ರಾಂಚ್ ಅಪ್ಲಿಕೇಶನಲ್ಲಿ ಈ ರೀತಿಯಾಗಿ ಇಂಟರ್ಫೇಸ್ನ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಪ್ಲೈ ಫಾರ್ ಲೋನ್ ಅಂತ ಇದೆ. ಗೆಟ್ ಲೋನ್ಸ್ ಅಪ್ ಟು 1 lakhವರೆಗೂ ವಿತಿನ್ ಅ ಮಿನಿಟ್ಸಲ್ಲಿ ತೋರಿಸ್ತಾ ಇದೆ. ಬ್ರಾಂಚ್ ಲೋನ್ಸ್ ಗೆಟ್ ಇನ್ಸ್ಟಂಟ್ ಲೋನ್ಸ್ ಅಪ್ ಟು 1 lakh. ಸೊ ಇಲ್ಲಿ ಒಂದು ಅಲೋ ಪರ್ಮಿಷನ್ಸ್ ಕೇಳ್ತಾ ಇದೆ. ವೆರಿಫೈ ಪ್ಯಾನ್ ಆರ್ ಆಧಾರ್ ಟು ಪ್ರೂವ್ ಯುವರ್ ಐಡೆಂಟಿಟಿ ಅಂತ ಕೇಳ್ತಾ ಇದೆ. ವೆರಿಫೈ ಐಡೆಂಟಿಟಿ ಕೇಳ್ತಾ ಇದೆ. ಆ್ಯಂಡ್ ಆ್ಯಡ್ ಇನ್ಕಮ್ ಡೀಟೇಲ್ಸ್, ನಾವು ಇನ್ಕಮ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟಾಗಿ ಆ್ಯಡ್ ಎ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ. ಸೊ ಸ್ಟಾರ್ಟ್ ಎ ಲೋನ್ ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ದೀಸ್ ಪರ್ಮಿಷನ್ಸ್ ಆನ್ ಯುವರ್ ಫೋನ್ಸ್ ಅಂತ ಕೇಳ್ತದೆ. ಈ ಒಂದು ಪರ್ಮಿಷನ್ಸ್ನ ಓದ್ಕೊಂಡ್ಬಿಟ್ಟು ಅಲೋ ಆಕ್ಸೆಸ್ ಅಂತ ಕೊಡಿ. ಸೊ ಇಲ್ಲಿ ನನಗೆ ಲೋನ್ ಲಿಮಿಟ್ ಸಿಗ್ತಾ ಇರೋದು 1,000ವರೆಗೂ. ಈ ಒಂದು ಅಕೌಂಟ್ ನಂದು ನ್ಯೂ ಆಗಿರೋದಕ್ಕೆ ನನಗೆ ಕಡಿಮೆ ಅಮೌಂಟ್ ಸಿಗ್ತಾ ಇದೆ. ನನ್ನ ಓಲ್ಡ್ ಅಕೌಂಟಲ್ಲಿ ನನಗೆ ಜಾಸ್ತಿನೇ ಅಮೌಂಟ್ ಸಿಕ್ಕಿತ್ತು. ಬ್ರಾಂಚ್ ಅಪ್ಲಿಕೇಶನ್ ಅನ್ನೋದು ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಅಕಸ್ಮಾತ್ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಸ್ಮಾಲ್ ಎಕ್ಸ್ಪೆನ್ಸಸ್ ಇತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಗಾಯ್ಸ್. ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸೆಲೆಕ್ಟ್ ಲೋನ್ ರೀಪೇಮೆಂಟ್ ಟರ್ಮ್ಸ್ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಪ್ರಿನ್ಸಿಪಲ್ ಅಮೌಂಟ್, ನನಗೆ 1,000 ಲಿಮಿಟ್ ಇರೋದಕ್ಕೆ ಇಲ್ಲಿ 1,000 ಅಂತ ಅಪ್ಲೈ ಆಗಿದೆ. ಆ್ಯಂಡ್ ಸೆಲೆಕ್ಟ್ ಲೋನ್ ಟೆನ್ಯೂರ್ ಅಂತ ಕೇಳ್ತದೆ. ಇಲ್ಲಿ 62 ಡೇಸ್ವರೆಗೂ ಇದೆ. ಆ್ಯಂಡ್ 2 months ಪೇಮೆಂಟ್ಸ್ ಆಫ್ 530. ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 24% ಆಫರ್ ಇದೆ. ಪ್ರೊಟೆಕ್ಟ್ ಫೀ ಬಂದುಬಿಟ್ಟು 20 rupees ಇದೆ. ಡಿಸ್ಬರ್ಸ್ಮೆಂಟ್ ಅಮೌಂಟ್ ಬಂದುಬಿಟ್ಟು 918 ಆಗುತ್ತೆ ಗಾಯ್ಸ್. ಇಂಟ್ರೆಸ್ಟ್ ಬಂದುಬಿಟ್ಟು ₹60 ಆಗುತ್ತೆ. ಸೊ ಟೋಟಲ್ ಡ್ಯೂ ಬಂದುಬಿಟ್ಟು 1,060 ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿವ್ಯೂ ಲೋನ್ ರೀಪೇಮೆಂಟ್ ಶೆಡ್ಯೂಲ್ ಅಂತ ತೋರಿಸ್ತಾ ಇದೆ. EMI ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2 EMI ಡೇಟ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಒಂದು 8th July 2025, 8th July 2025. ಆ್ಯಂಡ್ ಇನ್ನೊಂದು ಡೇಟ್ ಬಂದುಬಿಟ್ಟು 8 August 2025. ಆ್ಯಂಡ್ 8th July 2025 ಅಮೌಂಟ್ ಬಂದುಬಿಟ್ಟು 530 rupees ಇದೆ. ಆ್ಯಂಡ್ 8th August 2025 ಬಂದುಬಿಟ್ಟು 530 ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಅಕೌಂಟ್ ಟು ರಿಸೀವ್ ಯುವರ್ ಲೋನ್. ನಾವಿಲ್ಲಿ ನಮ್ಮ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಲೋನ್ ಅಮೌಂಟ್ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಮಾಡ್ತಾರೆ. ಸೊ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಲೋನ್ ಅನ್ನೋದು ಏನಿದೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ 1,000 rupeesನ ಹೇಗೆ ಇನ್ಸ್ಟೆಂಟಾಗಿ ನಾವು ತೊಗೊಂಡಿದ್ದೀವಿ ಅಂತ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಬ್ರಾಂಚ್ ಅನ್ನೋ ಒಂದು ಅಪ್ಲಿಕೇಶನಿಂದ ಇನ್ಸ್ಟೆಂಟಾಗಿ ಸ್ಟೂಡೆಂಟ್ಗೆ ಲೋನನ್ನು ತೊಗೋಬೋದು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಬ್ರಾಂಚ್ ಅನ್ನೋ ಒಂದು ಅಪ್ಲಿಕೇಶನ್ಗೆ ಎಷ್ಟೊಂದು ರೇಟಿಂಗ್ಸ್ ಇದೆ ಅಂತ. ಇಲ್ಲಿ ನೋಡಿ 4.5 ರೇಟಿಂಗ್ಸ್ ಇದೆ. ಆ್ಯಂಡ್ 10 million ಡೌನ್ಲೋಡ್ಸ್ ಕೂಡ ಆಗಿದ್ದಾರೆ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 500 ಅಪ್ ಟು 2 lakhವರೆಗೂ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ ಮಾಡ್ತಾರೆ. ಹಾಗೆ ಟೆನ್ಯೂರ್ ಬಂದುಬಿಟ್ಟು 62 ಡೇಸ್ ಇದೆ ಟು 12 monthsವರೆಗೂ. ಇಂಟ್ರೆಸ್ಟ್ ರೇಟ್ ರೇಂಜ್ ಫ್ರಮ್ 2% to 4% ಡಿಪೆಂಡಿಂಗ್ ಆನ್ ದ ರಿಸ್ಕ್ ಪ್ರೊಫೈಲ್ ಫಾರ್ ದ ಕಸ್ಟಮರ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಲೋನ್ ಅಮೌಂಟ್ ಬಂದುಬಿಟ್ಟು 20,000 ಇತ್ತು ಅಂದರೆ ಅದರದ್ದು ಟೆನ್ಯೂರ್ ಬಂದುಬಿಟ್ಟು 3 months ಇರುತ್ತೆ. EMI ಬಂದುಬಿಟ್ಟು 7,170 ಇದೆ. ಲೋನ್ ಅಮೌಂಟ್ 20,000ಗೆ ನಮ್ಮದು ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 21,510 ಇದೆ. ಸೊ ಇಲ್ಲಿ ನೀವು ಕರೆಕ್ಟ್ ಟೈಮ್ ಟು ಟೈಮ್ ಏನಾದರೂ ನೀವು ಲೋನನ್ನು ರೀಪೇಮೆಂಟ್ ಮಾಡಿದರೆ ದೇರ್ ಈಸ್ ಎ ನೋ ಲೋವರ್ ಫೀಸ್ ಆ್ಯಂಡ್ ಫ್ಲೆಕ್ಸಿಬಲ್ ಪೇಮೆಂಟ್ ಟರ್ಮ್ಸ್ ಆ್ಯಸ್ ಯು ರೀಪೇ ಅಂತ ಇದೆ. ಸೊ ನೀವು ಇಲ್ಲಿ ಟೈಮ್ ಟು ಟೈಮ್ ಏನಾದರೂ ರೀಪೇಮೆಂಟ್ ಮಾಡಿದರೆ ನಿಮಗೆ ಯಾವುದೇ ಥರದ ಚಾರ್ಜಸ್ ಕೂಡ ಬೀಳೋದಿಲ್ಲ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಬ್ರಾಂಚ್ ಅನ್ನೋ ಒಂದು ಅಪ್ಲಿಕೇಶನಿಂದ ನಾವು ಲೋನನ್ನು ತೊಗೊಳ್ಬೋದು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ನಿಮಗೇನಾದರೂ ಎಮರ್ಜೆನ್ಸಿ ಸಣ್ಣ ಪುಟ್ಟ ಒಂದು ಖರ್ಚಿದೆ ಅಂತಂದರೆ, ಅದಕ್ಕೆ ನಿಮಗೆ ಎಮರ್ಜೆನ್ಸಿಯಾಗಿ ಲೋನ್ ಬೇಕಿತ್ತು ಅಂದರೆ ಈ ಒಂದು ಬ್ರಾಂಚ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ. ಸೊ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗಾಯ್ಸ್. ಬಾಯ್.